ಲಿಟ್ರಲಿ ಹಿಸ್ಟ್ರಿನಲ್ಲೇ ಬಿಗ್ಗೆಸ್ಟ್ ಡಾಟಾ ಲೀಕು ಸುಮಾರು 1000 ಕೋಟಿ ಪಾಸ್ವರ್ಡ್ಗಳನ್ನ ಡಾರ್ಕ್ ವೆಬ್ಗೆ ಅಪ್ಲೋಡ್ ಮಾಡಿದ್ದಾರೆ. ಇದು ನಮಗೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ, ನಾವು ಯಾವ ರೀತಿ ಎಚ್ಚರವಾಗಿರಬೇಕು. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಹೌದು, ಸುಮಾರು 1000 ಕೋಟಿ ಪಾಸ್ವರ್ಡ್ಗಳನ್ನ TXT ಫಾರ್ಮ್ಯಾಟ್ ನಲ್ಲಿ ಟೆಕ್ಸ್ಟ್ ಫೈಲ್ ನಲ್ಲಿ ಡಾರ್ಕ್ ವೆಬ್ಗೆ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ಲಿಟ್ರಲಿ ಯಾರು ಬೇಕಾದರೂ ಇದನ್ನ ಡೌನ್ಲೋಡ್ ಮಾಡಿಕೊಂಡು ಪಾಸ್ವರ್ಡ್ಗಳನ್ನು ಸರ್ಚ್ ಮಾಡ್ಕೊಬೋದು. ಇದು ನಮಗೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂತ ಅಂದರೆ, ಯಾರಾದರೂ ಹ್ಯಾಕರು ನಮ್ಮ ಪಾಸ್ವರ್ಡನ್ನು ತಿಳ್ಕೋಬೇಕು ಅಂತ ಅಂದರೆ ಫಸ್ಟ್ ಏನು ಮಾಡ್ತಾನೆ ಅಂದರೆ, ಈ ಪಾಸ್ವರ್ಡ್ಗಳದ್ದು ಏನು ಡಾಟಾ ಬೇಸ್ ಇದೆ, ಏನು 1000 ಕೋಟಿ ಪಾಸ್ವರ್ಡ್ಗಳಿದ್ದಾವೆ, ಅವುಗಳಲ್ಲಿ ಕಾಮನ್ ಪಾಸ್ವರ್ಡನ್ನು ಫಸ್ಟು ಟ್ರೈ ಮಾಡ್ತಾನೆ. ಆಯಿತಾ, ಆಟೋಮೇಷನ್ ಮಾಡಿಬಿಟ್ಟು ನಮ್ಮ ಪಾಸ್ವರ್ಡನ್ನ ಟ್ರೈ ಮಾಡ್ತಾನೆ. ತುಂಬ ಈಸಿಯಾಗಿ ನಮ್ಮ ಪಾಸ್ವರ್ಡನ್ನು ನಾವು ತಿಳ್ಕೊಂಬಿಡ್ತಾನೆ. ಸೊ ಈ ಕಾರಣದಿಂದ ಆದಷ್ಟು ಬೇಗ ಈಗಲೇ ನೀವು ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಅಕೌಂಟ್ಗಳ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೊಂಡ್ರೆ ಒಳ್ಳೆಯದು. ಪಾಸ್ವರ್ಡ್ ಚೇಂಜ್ ಮಾಡೋ ಟೈಮಲ್ಲಿ ಅಟ್ಲೀಸ್ಟ್ ಒಂದೆರಡು ಸ್ಪೆಷಲ್ ಕ್ಯಾರೆಕ್ಟ್ರು, ಕ್ಯಾಪಿಟಲ್ ಲೆಟ್ರು, ಯಾರು ತುಂಬ ಈಸಿಯಾಗಿ ಗೆಸ್ ಮಾಡೋದಕ್ಕೆ ಆಗದ ರೀತಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ. ಆಯಿತಾ, ದಯವಿಟ್ಟು. ಏನಕ್ಕೆ ಅಂದರೆ 1000 ಕೋಟಿ ಪಾಸ್ವರ್ಡ್ಗಳು ನಿಮ್ಮದು ಇರ್ಬೋದು, ನಮ್ಮದು ಇರ್ಬೋದು, ಪ್ರತಿಯೊಬ್ಬರದು ಕೂಡ ಈ ಒಂದು ಡಾಟಾ ಬೇಸಲ್ಲಿರುತ್ತೆ. ಸೊ ಹ್ಯಾಕರ್ಸ್ಗಳಿಗೆ ನಮ್ಮ ಪಾಸ್ವರ್ಡನ್ನು ತಿಳ್ಕೊಳ್ಳುವಂಥ ತುಂಬ ಈಸಿ ಆಗಿಬಿಡುತ್ತೆ. ಇದೇನು ಫಸ್ಟ್ ಟೈಮ್ ಅಲ್ಲ ಡಾಟಾ ಲೀಕ್ ಆಗ್ತಾ ಇರೋದು. ಇದಕ್ಕಿಂತ ಮುಂಚೆ ಎಷ್ಟೋ ದೊಡ್ಡ ದೊಡ್ಡ ಕಂಪನಿಗಳ ಡಾಟಾ ಲೀಕ್ ಆಗಿದೆ. ಈವನ್ ಪಾಸ್ವರ್ಡ್ಗಳು ಕೂಡ ಲೀಕ್ ಆಗಿದೆ. ನೀವು ಗೂಗಲ್ ಒನ್ ಅಕೌಂಟ್ ಇದೆ ಅಂತ ಅಂದರೆ, ನೀವೇನಾದರೂ ಗೂಗಲ್ದು ಸ್ಟೋರೇಜ್ ತೊಗೊಂಡಿದ್ದೀರಾ ಅಂದರೆ ಅದರಲ್ಲಿ ಪಾಸ್ವರ್ಡ್ ಮ್ಯಾನೇಜರಿಗೆ ಹೋದರೆ ಅದರಲ್ಲಿ ಯಾವುದೆಲ್ಲ ಡಾಟಾ ಬ್ರೀಚಲ್ಲಿ ನಿಮ್ಮ ಪಾಸ್ವರ್ಡ್ ಲೀಕ್ ಆಗಿದೆ ಅಂತ ನೀವು ಚೆಕ್ ಮಾಡ್ಕೊಬೋದು. ಆಯಿತಾ, ನಾನು ನೋಡೇ ನನಗೆ ಶಾಕ್ ಆಯಿತು. ನಾನೇನು ಆ್ಯಕ್ಚುಲಿ ಮುಂಚೆ ಪಾಸ್ವರ್ಡನ್ನು ಕೊಡ್ತಾ ಇದ್ದೆ, ಆ ಎಲ್ಲ ಪಾಸ್ವರ್ಡ್ಗಳು ಲೀಕ್ ಆಗಿಬಿಟ್ಟಿದೆ, ಪಾಸ್ವರ್ಡೇ ಕಂಪ್ಲೀಟ್ ಆಗಿ. ಸೊ ದಯವಿಟ್ಟು ತುಂಬ ಕೇರ್ಫುಲ್ಲಾಗಿ ಪಾಸ್ವರ್ಡನ್ನು ಸೆಟ್ ಮಾಡಿ ಮತ್ತು ಅಟ್ಲೀಸ್ಟ್ ಒಂದು 6 ತಿಂಗಳು ವರ್ಷಕ್ಕೊಂದ್ಸಲ ಈ ಪಾಸ್ವರ್ಡನ್ನು ಚೇಂಜ್ ಮಾಡ್ತಿದ್ರೆ ತುಂಬ ಒಳ್ಳೆಯದು. ನೀವು ನಂಬಲ್ಲ, ದೊಡ್ಡ ದೊಡ್ಡ ಕಂಪ್ನಿಗಳು, ಈವನ್ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಈವನ್ ವಾಟ್ಸಾಪಿಂದು ಕೂಡ ಡಾಟಾ ಲೀಕ್ ಆಗಿರುತ್ತೆ. ನಂಬರ್ಸ್ಗಳಾಗಿರ್ಬೋದು, ನಿಮ್ಮ ಇನ್ಫಾರ್ಮೇಷನ್ ಆಗಿರ್ಬೋದು. ನೀವು ಯಾವುದೇ ಒಂದು ಕಂಪ್ನಿ ತಗೊಳ್ಳಿ, ಅವರು ರಿವೀಲ್ ಮಾಡಲ್ಲ. ಆಯಿತಾ, ಈವನ್ ಝೊಮ್ಯಾಟೋದು ಕೂಡ ಅವ್ರದ್ದು ಡಾಟಾ ಬ್ರೀಚ್ ಆಗಿತ್ತು. ಝೊಮ್ಯಾಟೋಗೆ ಏನು ನೇಮ್ ಕೊಟ್ಟಿರ್ತೀರಾ, ಮೊಬೈಲ್ ನಂಬರ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಈವನ್ ಕಾರ್ಡ್ ಡೀಟೇಲು ಕೂಡ ಲೀಕ್ ಆಗಿರುತ್ತೆ. ಆಯಿತಾ, ಸೊ ಹುಷಾರಾಗಿರಿ. ನೀವೇನು ಈ ಸ್ಕ್ಯಾಮರ್ಸ್ಗಳು ನಮಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಕಾರ್ಡ್ ನಂಬರಲ್ಲಿ ಹೇಳ್ತಾರೆ, ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದೀವಿ ಅಂತಾರೆ. ಕೆಲವೊಂದು ಸಲ ನಿಮಗೆ ಫೋನ್ ಮಾಡಿ, ನಾವು ಫೆಡೆಕ್ಸಿಂದ ಕಾಲ್ ಮಾಡ್ತಾ ಇದ್ದೀವಿ, DHL ಇಂದ ಕಾಲ್ ಮಾಡ್ತಾ ಇದ್ದೀವಿ, ನಿಮಗೆ ಕೊರಿಯರ್ ಇದೆ, ನಿಮ್ಮ ಹೆಸರು ಇದಲ್ವಾ, ನಿಮ್ಮ ನಂಬರ್ ಇದಲ್ವಾ, ನಿಮ್ಮ ಅಡ್ರೆಸ್ ಇದಲ್ವಾ, ಕರೆಕ್ಟಾಗಿ ಹೇಳ್ತಾರೆ. ಹೆಂಗೆ ಅಂತ ಅಂದರೆ, ಹಿಂಗೆ ಡಾರ್ಕ್ ವೆಬ್ಬಲ್ಲಿ ನಮ್ಮ ಎಲ್ಲ ಇನ್ಫಾರ್ಮೇಷನ್ ತಗೋತಾರೆ. ಇನ್ಫಾರ್ಮೇಷನ್ ತಿಳ್ಕೊಂಡು ಯಾವ ಬ್ಯಾಂಕಿಂದನೇ ಕಾಲ್ ಮಾಡ್ತಾ ಇದ್ದೀವಿ ಅಥವಾ ನಾವು ಒಂದು ಕೊರಿಯರ್ ಕಂಪನಿಯಿಂದನೇ ಕಾಲ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಸ್ಕ್ಯಾಮ್ ಮಾಡ್ತಾರೆ. ದಯವಿಟ್ಟು ಈ ವಿಷಯದಲ್ಲೂ ಕೂಡ ಕೇರ್ಫುಲ್ ಆಗಿರಿ. ಈಗಲೇ ಹೋಗ್ಬಿಟ್ಟು ಪಾಸ್ವರ್ಡನ್ನು ಚೇಂಜ್ ಮಾಡಿ ಹೇಳೋದಕ್ಕಾಗಲ್ಲ. ಆಯಿತಾ, ಎಷ್ಟೋ ಸಲ ಈ ಪರಿಸ್ಥಿತಿ ಹೆಂಗಾಗಿದೆ ಅಂತ ಅಂದರೆ, ನೀವು ಪಾಸ್ವರ್ಡನ್ನು ಸೆಟ್ ಮಾಡಿ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಇಟ್ಟು ಇನ್ನೊಂದು ಎಕ್ಸ್ಟ್ರಾ ಕೀನು ಹಾಕಿ ಅಥೆಂಟಿಕೇಟರ್ಗೆ ಏನೇನು ಹಾಕಿದ್ರೂ ಸಹ ಹ್ಯಾಕ್ ಆಗೋ ಚಾನ್ಸಸ್ ಇದೆ. ಆಯಿತಾ, ಇತ್ತೀಚೆಗಂತೂ ಯೂಟ್ಯೂಬ್ ಹ್ಯಾಕ್ ಆಗ್ತದೆ. ಆಯಿತಾ, ಎಲ್ಲ ಎಂಥ ಸೆಕ್ಯೂರಿಟಿ ಇಟ್ಟರು ಯೂಟ್ಯೂಬನ್ನು ಹ್ಯಾಕ್ ಮಾಡ್ತಾರೆ. ಏನು ಮಾಡೋದಕ್ಕಾಗಲ್ಲ, ಹ್ಯಾಕರ್ಸ್ಗಳು ಹಂಗೇನೆ. ನಾವು ಕೇರ್ಫುಲ್ ಆಗಿರ್ಬೇಕಷ್ಟೇ. ಫಸ್ಟ್ ಹೋಗಿ ಕೆಲಸ ಮಾಡಿ ಚೇಂಜ್ ಮಾಡ್ಕೊಳ್ಳಿ ಪಾಸ್ವರ್ಡ್ನ ಫಸ್ಟು. ಸೊ ಈ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಬೇಕಾಗಿತ್ತು. ನಿಮಗೆ ಗೊತ್ತಿರೋರು ಶೇರ್ ಮಾಡಿ, ಕೇರ್ಫುಲ್ ಆಗಿರಿ ಅಷ್ಟೇ. ಆಯಿತಾ, ಸೊ ಐ ಹೋಪ್ ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.